ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಕಿಲ್ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಬನ್ನಿ ಪೂಜೆ ಅಥವಾ ಶಮಿ ವೃಕ್ಷದ ಪೂಜೆ ಯಾವ ರೀತಿ ಮಾಡಬೇಕು, ಸಂಪೂರ್ಣವಾದ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಎಷ್ಟು ಪ್ರದಕ್ಷಿಣೆಗಳನ್ನು ಹಾಕಬೇಕು, ಹಾಗೆ ಯಾವ ಸಮಯದಲ್ಲಿ ಪೂಜಿಸಿದರೆ ಶ್ರೇಷ್ಠ, ಹಾಗೆ ಒಂದು ವಿಶೇಷ ಮಂತ್ರವನ್ನು ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡಿದಂತೆ, ಈ ಶಮಿ ಪೂಜೆಯನ್ನು ನಾವು ನವರಾತ್ರಿ ಸಮಯದಲ್ಲಿ ಮಾಡಬೇಕಾಗಿರುತ್ತದೆ. ಕೆಲವರು 9 ದಿನಗಳು ಮಾಡ್ತಾರೆ, ಹಾಗೆ ಕೆಲವರು 10 ದಿನಗಳ ಕಾಲ ಸಹ ಮಾಡ್ತಾರೆ. ಆ್ಯಕ್ಚುಲಿ ನಾವು ಮಾಡುವಂಥದ್ದು 9 ದಿನ ನವರಾತ್ರಿಯಲ್ಲಿ ಪೂಜೆ ಮಾಡಿಕೊಂಡು ವಿಜಯದಶಮಿ ದಿವಸ ನಾವು ವಿಶೇಷವಾಗಿ ಅದನ್ನು ಮುಕ್ತಾಯ ಮಾಡುವಂಥ ಒಂದು ಪೂಜೆ ಮಾಡಬೇಕಾಗಿರುತ್ತದೆ. ಕೆಲವರು 9 ದಿವಸನೇ ಮಾಡ್ತಾರೆ, ಖಾಲಿ 10 ದಿವಸ ಮಾಡಲು ಹೋಗೋದಿಲ್ಲ. ಆದರೆ 10 ದಿವಸಗಳ ಕಾಲ ಸಹ ಮಾಡುವಂಥದ್ದು ತುಂಬ ಒಂದು ಒಳ್ಳೆಯದು. ಅದು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ದಿವಸದಿಂದ 9ನೇ ದಿವಸವರೆಗೆ ಯಾವ ರೀತಿ ಪೂಜೆ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ 10ನೇ ದಿನದ ಪೂಜೆನ ತಿಳಿಸ್ಕೊಡ್ತೇನೆ, ಒಂದು ನಂತರದ ದಿನಗಳಲ್ಲಿ. ಮೊದಲನೇ ಒಂದು ದಿವಸದ ಪೂಜೆಗೆ ನೀವು ಹಿಂದಿನ ದಿವಸ ಅಂದರೆ ನಾವು 3ನೇ ತಾರೀಕು ಗುರುವಾರದಿಂದ ನಾವು ಮೊದಲನೇ ದಿವಸದ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಆದ್ದರಿಂದ ನೀವು 2ನೇ ತಾರೀಕಿನ ರಾತ್ರಿ ಸಮಯದಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಬೇಕಂದ್ರೆ, ನಾವು ಈ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗಿರುತ್ತದೆ. ನೀವು ಮತ್ತು ಸಂಜೆ ಸಮಯದಲ್ಲಿ ಮಾಡಲು ಹೋಗಬೇಡಿ, ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಬನ್ನಿ ಮರದ ಪೂಜೆ. ಅದು ಕ್ರಮವಿರುವಂಥದ್ದು ಸಹ ಹಾಗೇನೆ. ಆದ್ದರಿಂದ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಅದು ಪೂಜೆ ಮಾಡುವ ಸಮಯ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 4 ಗಂಟೆಯಿಂದ ಒಂದು 6 ಗಂಟೆವರೆಗೆ ನೀವು ಪೂಜೆ ಮಾಡಿಕೊಳ್ಳಿ. 5:30ವರೆಗೆ ಮಾಡಿದರೆ ತುಂಬ ಒಂದು ಒಳ್ಳೆಯದು. ಇಲ್ಲವಾದಲ್ಲಿ ಒಂದು 6 ಗಂಟೆವರೆಗೆನಾದರೂ ನೀವು ಮಾಡಲು ಪ್ರಯತ್ನ ಪಡಿ. ನೀವು ಬೆಳಿಗ್ಗೆನೇ ನೀವು ಪೂಜೆಗೆ ಹೋಗಬೇಕಾದ್ರಿಂದ ನೀವು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಕೂಡ ಸ್ನಾನ ಮಾಡಿಕೊಂಡು ನೀವು ಹೋಗಬೇಕಾಗಿರುತ್ತದೆ ನೀವು ಆ ಬನ್ನಿ ಮರದ ಪೂಜೆಗೆ. ಆದ್ದರಿಂದ ನೀವು ಹಿಂದಿನ ದಿವಸನೇ ಕೆಲವೊಂದು ಸಿದ್ಧತೆಗಳನ್ನು ಸಹ ನೀವು ಮಾಡ್ಕೋಬೇಕು. ಯಾವ ಸಿದ್ಧತೆಗಳನ್ನು ಮಾಡಬೇಕಂದ್ರೆ, ನೀವು ರಾತ್ರಿ ಸಮಯದಲ್ಲಿ ಉದ್ದಿನ ಕಡ್ಡಿ, ದೀಪ ನೀವು ಪ್ರತಿ ದಿವಸ ಈ 9 ದಿವಸ ಸಹ 2 ಮನೆಯ ದೀಪವನ್ನು ನೀವು ತೆಗೆದುಕೊಂಡು ಹೋಗಿ. ಪ್ರತಿ ದಿವಸ ಸಹ 2 ಪುಟ್ಟದಾಗಿರುವಂಥ ಒಂದು ದೀಪವನ್ನು ನೀವು ತೆಗೆದುಕೊಂಡು ಹೋಗಿ. ಅದಕ್ಕೆ ನೀವು ಎಣ್ಣೆಯನ್ನು ಹಾಕ್ಬೋದು, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಹಾಕ್ಬೋದು. ಇಲ್ಲವಾದರೆ ನೀವು ತುಪ್ಪವನ್ನು ಸಹ ಹಾಕಿದರೆ ತುಂಬ ಒಳ್ಳೆಯದು. ನಿಮ್ಮ ಸಂಕಲ್ಪದ ಒಂದು ಅನುಗುಣವಾಗಿ ನೀವು ದೀಪಾರಾಧನೆಯನ್ನು ಮಾಡಬಹುದು. ಹಾಗೆ ಕೆಲವರು ಬೆಳಗ್ಗೆ ದೀಪಾರಾಧನೆ ಸಹ ಮಾಡ್ತಾರೆ, ಅಕ್ಕಿತಿನ ದೀಪಾರಾಧನೆ ಮಾಡ್ತಾರೆ, ಅದು ಸಹ ನೀವು ಮಾಡಬಹುದು ಬನ್ನಿ ಮರಕ್ಕೆ. ಅದು ನೀವು ಕೊನೆ ದಿವಸ ಮಾಡಿ ಸಾಕು. ಹಾಗೆ ಪ್ರತಿ ದಿವಸ ನೀವು 2 ಮನೆಯ ದೀಪವನ್ನು ನೀವು ತೆಗೆದುಕೊಂಡು ಹೋಗಿ ಹಚ್ಚಿರಿ. ಈ ಥರ ನೀವು ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಹಾಗೆ ಕರ್ಪೂರವನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ. ಒಂದು ಆರತಿ ಮಾಡುವಂಥದ್ದು, ಬತ್ತಿ, ಹಾಗೆ ಬೆಂಕಿ ಪೊಟ್ನ, ಅದು ತುಂಬಾ ಪ್ರಮುಖವಾಗಿರುವಂಥದ್ದು. ಹೂಗಳು, ಎಲೆ ಅಡಿಕೆ, ದಕ್ಷಿಣೆ, ಹಾಗೆ ಹಣ್ಣುಗಳನ್ನು ಸಹ ಇಟ್ಕೊಳ್ಳಿ. ನೀವು ತಾಂಬೂಲಕ್ಕೆ ಹಣ್ಣುಗಳನ್ನು ಇಡಬೇಕು. ಹಾಗೆ ಅಲ್ಲಿ ಬಂದಿರುವಂಥವರಿಗೆ ಸಹ ನೀವು ಒಂದು ತಾಂಬೂಲ ಕೊಡಲಿಕ್ಕೆ ಅಂತ ನೀವು ಹಣ್ಣುಗಳು, ಹಾಗೆ ಪ್ರಸಾದಕ್ಕೆ ಅಂತ ನೀವು ಮೊದಲನೇ ದಿವಸ ದಿಂದ 9ನೇ ದಿವಸದವರೆಗೆ ನೀವು ಯಾವ ರೀತಿ ಪ್ರಸಾದ ಮಾಡಬೇಕಂದ್ರೆ, ಪ್ರಸಾದ ಮಾತ್ರ ನೀವು ಆವತ್ತಿನ ದಿವಸ ಬೆಳಿಗ್ಗೆ ನೀವು ಮಾಡ್ಕೋಬೇಕು. ಸಕ್ಕರೆ ಪೊಂಗಲ್ ಮಾಡಬಹುದು. ಇಲ್ಲವಾದಲ್ಲಿ ಆಯಾ ದಿವಸ ನಾವು ಆಯಾ ಪ್ರಸಾದಗಳನ್ನು ಸಹ ಮಾಡ್ತೀವಿ. ನವರಾತ್ರಿ ಒಂದು ದಿವಸ ಒಂದೊಂದು ಪ್ರಸಾದ. ಸೊ ನೀವು ಅದೇ ರೀತಿಯ ಪ್ರಸಾದಗಳನ್ನು ಸಹ ನೀವು ತೆಗೆದುಕೊಂಡು ಹೋಗಿದರೆ ಇನ್ನೂ ತುಂಬ ಒಂದು ಉತ್ತಮವಾಗಿರುವಂಥದ್ದು. ಇಲ್ಲವಾದರೆ ನಮಗೆ ಬೆಳಿಗ್ಗೆ ಸಮಯದಲ್ಲಿ ಆಗುವುದಿಲ್ಲ ಅಂದರೆ ನೀವು ನೆನೆಸಿರುವಂಥ ಕಡಲೆಕಾಳವನ್ನು ನೀವು ತೆಗೆದುಕೊಂಡು ಹೋಗ್ಬೋದು. ಇಲ್ಲವಾದಲ್ಲಿ ನೀವು ಈ ಥರ ಮಾಡಬಹುದು. ಬೆಲ್ಲವನ್ನು ನೀವು ತೆಗೆದುಕೊಂಡು ಹೋಗಿ, ಕಡಲೆ ಸಕ್ಕರೆ ಅಥವಾ ಬಾಳೆಹಣ್ಣನ್ನು ನೀವು ತೆಗೆದುಕೊಂಡು ಹೋಗ್ಬೋದು, ಹಣ್ಣುಗಳನ್ನು ಸಹ. ಇಲ್ಲವಾದರೆ ಸಕ್ಕರೆಯನ್ನು ನೀವು ತೆಗೆದುಕೊಂಡು ಹೋಗಿ, ಅವಲಕ್ಕಿ, ಬೆಲ್ಲ, ಈ ಥರ ಸಹ ನೀವು ತೆಗೆದುಕೊಂಡು ಹೋಗ್ಬೋದು. ಒಂದು ದಿವಸ ಒಂದು ಪ್ರಸಾದವನ್ನು ನೀವು ತೆಗೆದುಕೊಂಡು ಹೋಗಿ. 10ನೇ ದಿವಸ ಮಾತ್ರ ನೀವು ವಿಶೇಷವಾಗಿ ಮಾಡಬೇಕಾಗಿರುತ್ತದೆ. ಅದನ್ನು ನಾನು ನಿಮಗೆ ಒಂದು ನಂತರದ ದಿನಗಳಲ್ಲಿ ಹೇಳ್ತೀನಿ ಯಾವ ರೀತಿ ಅಂತ. ಈ ಥರ ನೀವು ಬೆಳಿಗ್ಗೆನೇ ಎಲ್ಲದನ್ನು ಸಹ ನೀವು ಸಿದ್ಧತೆ ಮಾಡಿಕೊಂಡು, ಅಂದರೆ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಬನ್ನಿ ಮರದ ಹತ್ತಿರ ಹೋಗಿ ನೀರನ್ನು ಸಹ ನೀವು ಹಾಕಬೇಕಾಗುತ್ತೆ. ಮೊದಲು ನೀವು ಬನ್ನಿ ಮರವನ್ನು ನೀರನ್ನು ಒಂದು ಹಾಕಿ ಪ್ರೋಕ್ಷಣೆ ಮಾಡಿಕೊಂಡು, ಯಾಕಂದರೆ ಅಲ್ಲಿ ತುಂಬ ಜನರು ಸಹ ಬಂದಿರ್ತಾರೆ, ತುಂಬ ನೀರನ್ನು ಸಹ ನೀವು ಹಾಕಲು ಹೋಗಬೇಡಿ. ಖಾಲಿ ಪ್ರೋಕ್ಷಣೆ ಮಾಡಿ ಆ ಮರವನ್ನು ಅದ್ದಿ ನಿಮ್ಮ ಕೈಯಿಂದಲೇ ಅದನ್ನು ಅದ್ದಿ ತೊಳೆದು ನೀವು ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ಮರಕ್ಕೆ. ನಂತರದಲ್ಲಿ ನೀವು ಹೂಗಳಿಂದ ನೀವು ಅಲಂಕಾರವನ್ನು ಮಾಡಿ, ಹೂವಿನ ಒಂದು ಅಲಂಕಾರ ಮಾಡಿಕೊಂಡು ನೀವು ಆಯಾ ದಿವಸ ಆಯಾ ಹೂಗಳನ್ನು ಸಹ ನೀವು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಅದು ಸಹ ಶ್ರೇಷ್ಠವಾದದ್ದು.
ಹೂಗಳನ್ನಿಟ್ಟು ನೀವು ಗೆಜ್ಜೆ ವಸ್ತುವನ್ನು ಹಾಕಬೇಕಾಗುತ್ತದೆ. ಪ್ರತಿ ದಿವಸ ಎದ್ದರೆ ಗೆಜ್ಜೆ ವಸ್ತುವನ್ನು ನೀವು ಹಾಕಿ ನಂತರದಲ್ಲಿ ನೀವು ಒಂದು ದೀಪವನ್ನು ಹಚ್ಚಿರಿ. ಕೆಳಭಾಗದಲ್ಲಿ ನೀವು ಪ್ರಸಾದ ಇಡೀ ಪ್ರಸಾದ ನೀವು ಯಾವುದು ಇರಬೇಕಂದ್ರೆ ದೊಣ್ಣೆಗಳಲ್ಲಿ ನೀವು ತೆಗೆದುಕೊಂಡು ಹೋಗಿ 10 ದಿವಸ 10 ದೊಣ್ಣೆಗಳಂತ, ಇಲ್ಲವಾದರೆ ನೀವು ವಿಳೆದೆಲೆ ಮೇಲೆ ಸಹ ಇರಬಹುದು, ಬಾಳೆ ಎಲೆ ಮೇಲೆ ಸಹ ನೀವು ಇರಬಹುದು, ಆ ಥರ ಸಹ ನೀವು ಮಾಡ್ಬೋದು. ಹಾಗೆ ತಾಂಬೂಲ ಅಷ್ಟನ್ನು ನೀವು ಇಟ್ಟು ನಂತರದಲ್ಲಿ ನೀವು ಉದ್ದಿನ ಕಡ್ಡಿಯನ್ನು ಬೆಳಗಿ ಅಲ್ಲಿ ಒಂದು ಧೂಪವನ್ನು ಹಚ್ಚಿರಿ. ಸ್ಟಿಕ್ ಧೂಪ, ಅದು ನಾವು ಧೂಪವನ್ನು ಹಚ್ಚಿರುವುದು ತುಂಬ ಒಂದು ಒಳ್ಳೆಯದು. ಆದ್ದರಿಂದ ಧೂಪವನ್ನು ಹಚ್ಚಿಟ್ಟು ನಂತರದಲ್ಲಿ ನೀವು ಮಂಗಳಾರತಿಯನ್ನು ಮಾಡಿ ಈ ಥರ. ಹಾಗೆ ನೀವು ನಿಮ್ಮ ಸಂಕಲ್ಪದ ಅನುಗುಣವಾಗಿ ನೀವು ತುಪ್ಪದ ದೀಪವನ್ನು ಹಚ್ಕೊಂಡು ನಿಮಗೆ ಒಂದು ಒಂದು ಸಂಕಲ್ಪವಿದ್ದರೆ ನೀವು ಪ್ರದಕ್ಷಿಣೆಯನ್ನು ಹಾಕುವಾಗ ಅಂಗುಲನ್ನು ಸುತ್ತುತ್ತಾ ಮರಕ್ಕೆ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕು. ನಿಮ್ಮದು ಯಾವುದೇ ಸಹ ಸಂಕಲ್ಪವಿರಲಿ, ನೀವು ಮರಕ್ಕೆ ಅಂತ ಗಿಡಕ್ಕೆ ನೀವು ಈ ಮಂತ್ರವನ್ನು ಹೇಳ್ಕೊಳ್ತಾ ನೀವು 5 ಸುತ್ತು, 7 ಸುತ್ತು, 9 ಸುತ್ತು, 11 ಸುತ್ತು, 21 ಸುತ್ತು ಹಾಕಿದರೆ ತುಂಬ ಒಂದು ಶ್ರೇಷ್ಠವಾಗಿರುವಂಥದ್ದು. ವಯಸ್ಸಾಗಿರುವಂಥವರು ಆಗುವುದಿಲ್ಲ ಅಂದರೆ 5 ಸುತ್ತನಾದರೂ ನೀವು ಕನಿಷ್ಠವಾಗಿ ಹಾಕಲೇಬೇಕಾಗಿರುತ್ತದೆ. ಅದು ಮಂತ್ರ ಹೀಗಿದೆ: ಶಮಿ ಶಮೀಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಮಾನ ಯತ್ರಾಯ ಯಥ ಕಾಲಂ ಸುಖಮಯ ತತ್ರ ಶ್ರೀ ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತ ಅಂತ ನೀವು ಹೇಳ್ಕೊಂಡು ಶಮಿ ವೃಕ್ಷಕ್ಕೆ ನೀವು ಅಂಗ್ನೂಲನ್ನು ಸುತ್ತಿರ್ತಾ ನೀವು 21 ನೀವು ಪ್ರದಕ್ಷಿಣೆಯನ್ನು ಹಾಕಿ ನೀವು ಸಂಕಲ್ಪವನ್ನು ಹೇಳ್ಕೊಂಡು ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು. ನೀವು ಪ್ರತಿ ದಿವಸ ಒಂದು 9 ದಿವಸದವರೆಗೆ ನೀವು ಇದೇ ರೀತಿ ಪೂಜೆಯನ್ನು ಮಾಡಿಕೊಳ್ಳಬೇಕಾಗಿರುತ್ತದೆ. ಈ ಥರ ನೀವು ಪೂಜೆ ಮಾಡಿಕೊಂಡು ಅಲ್ಲಿ ಬಂದಿರುವಂಥವರಿಗೆ ಒಂದು 5 ಜನರಿಗೇನಾದರೂ ನೀವು ತಾಂಬೂಲವನ್ನು ಕೊಟ್ಟು, ತಾಂಬೂಲಕ್ಕೆ ಏನು ಕೊಡಬೇಕಂದ್ರೆ ಎಲೆ ಅಡಿಕೆ ದಕ್ಷಿಣೆ ಬಾಳೆಹಣ್ಣು ಇಷ್ಟನ್ನು ನೀವು ಕೊಟ್ಟರೆ ಸಾಕು. ಕೊನೆಯ ದಿವಸ ಮಾತ್ರ ನೀವು ವಿಶೇಷವಾಗಿ ಏನಾದರೂ ಸಹ ನೀವು ಕೊಡ್ಬೋದು. ಈ ಥರ ನೀವು 9 ದಿನಗಳ ಕಾಲ ಸಹ ನೀವು ಪೂಜೆ ಮಾಡ್ಕೋಬೇಕಾಗಿರುತ್ತೆ. 10ನೇ ದಿನ ಮಾತ್ರ ನೀವು ವಿಶೇಷವಾಗಿಯೇ ಮಾಡಬೇಕು. ಅದನ್ನು ನಾನು ನಿಮಗೆ ನಂತರದ ದಿನಗಳೇ ಹೇಳ್ತೀನಿ ಯಾವ ರೀತಿ ಅಂತ. ಅಲ್ಲಿಂದ ನೀವು ಪೂಜೆ ಎಲ್ಲ ಆಗಿದ ನಂತರ ಮನೆಗೆ ಬಂದು ನೀವು ಎಲ್ಲಿ ಘಟಸ್ಥಾಪನೆ ಮಾಡಿರ್ತೀರೋ ಅಲ್ಲಿ ನೀವು ಪೂಜೆಯನ್ನು ನೀವು ಮಾಡ್ಕೋಬಹುದು. ಇದು ನೀವು ಮೊದಲನೇ ದಿವಸ ಮಾತ್ರ ನಿಮಗೆ ಕಷ್ಟವಾಗ್ತದೆ. ಯಾಕಂದರೆ ನಾವು ಮೊದಲನೇ ದಿವಸ ಹಿಂದಿನ ದಿವಸ 8ನೇ ತಾರೀಕು ನಾವು ಪಿತೃಪಕ್ಷವನ್ನು ಸಹ ಆಚರಣೆ ಮಾಡಿರ್ತೀವಿ. 3ನೇ ತಾರೀಕು ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ದೇವ್ರ ಕೋಣೆ ಸಹ ಶುದ್ಧಿ ಮಾಡಿಕೊಂಡು ನಾವು ಬನ್ನಿ ಮರದ ಪೂಜೆಯನ್ನು ಸಹ ಮಾಡಿಕೊಂಡು ಮನೆಗೆ ಬಂದು ಕಲಶ ಘಟಸ್ಥಾಪನೆ ಮಾಡಿ ಅಖಂಡ ದೀಪಾರಾಧನೆ ಸಹ ನಾವು ಸಿದ್ಧತೆ ಮಾಡಿಕೊಂಡು ಅದನ್ನು ಪೂಜೆ ಮಾಡಿ ಮೊದಲನೇ ದಿವಸದ ಪೂಜೆಯನ್ನು ಮಾಡಬೇಕಾದ್ರಿಂದ ಮೊದಲನೇ ದಿವಸ ಸ್ವಲ್ಪ ನಿಮಗೆ ಕಷ್ಟವಾಗ್ತದೆ. 2ನೇ ದಿವಸ ನಮಗೆ ಅಷ್ಟು ಕೆಲಸಗಳು ಇರುವುದಿಲ್ಲ. ಹೇಗಾದರೂ ನಾವು ಕಲಶವನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ. ಅಖಂಡ ದೀಪಾರಾಧನೆ ಸಹ ಉರಿತಾನೆ ಇರ್ತಾರೆ. ನೀವು ಬೆಳಿಗ್ಗೆ ಎದ್ದು ನೀವು ಬನ್ನಿ ಮರದ ಪೂಜೆಯನ್ನು ಮಾಡಿಕೊಂಡು ನಂತರ ನೀವು ದುರ್ಗೆ ಅಮ್ಮನವರ ಪೂಜೆಯನ್ನು ಸಹ ನೀವು ಮಾಡ್ಕೋಬಹುದು ಮನೆಯಲ್ಲಿ ಘಟಸ್ಥಾಪನೆ ಮಾಡುವಂಥ ಒಂದು ಜಾಗದಲ್ಲಿ. ನೋಡಲು ಫ್ರೆಂಡ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಬನ್ನಿ ಅಥವಾ ಕ್ಷಮಿ ವೃಕ್ಷದ ಪೂಜೆ ಯಾವ ರೀತಿ ಮಾಡಬೇಕನ್ನ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.